ಸರಸ್ವತಿ ದೇವಿಯ ಪ್ರತಿಷ್ಠಾಪನೆಯನ್ನ ಮಾಡಬೇಕು, 3 ದಿನಗಳವರೆಗೆ ಅಕ್ಷರಾಭ್ಯಾಸ ಬೇಡ ಅಂತ. ಸರಸ್ವತಿ ತಾಯಿಯ ಪ್ರತಿಷ್ಠಾಪನೆಯೇ ಆಗೋದಾಗ ಅಕ್ಷರಾಭ್ಯಾಸಕ್ಕೆ ಯಾಕೆ ನಿಷೇಧ? ನೋಡಿ, ಖಂಡಿತವಾಗಿಯೂ ಈಗ ಪುಸ್ತಕಾದಿಗಳು ಅಂದರೆ ಅಕ್ಷರ ಸ್ವರೂಪದಲ್ಲಿರುವುದು, ಅಕ್ಷರ ಬ್ರಹ್ಮ ಅಂತ ಹೇಳ್ಬೋದು, ಅಥವಾ ಅಕ್ಷರ ಸರಸ್ವತಿ ಅಂತ ಹೇಳ್ಬೋದು. ಅವಳನ್ನು ನಾವು ಏನು ಮಾಡಿರ್ತೇವೆ, ಅಲ್ಲಿ ದೇವರ ಮುಂಭಾಗದಲ್ಲಿ ತೊಗೊಂಡೋಗಿ ಇಟ್ಟಿರ್ತೇವೆ. ಅಂತಹ ಸಂದರ್ಭದಲ್ಲಿ ನಾವು ಅಕ್ಷರಾಭ್ಯಾಸವನ್ನು ಬರೆಸೋದ್ರಿಂದಾಗಲಿ ಅಥವಾ ಅಕ್ಷರವನ್ನು ಓದುವುದರಿಂದಾಗಲಿ ಅದು ಏನಾಗುತ್ತೆ ಅಂದರೆ ಅಲ್ಲಿ ಕುಳಿತಿರ್ತಾಳೆ ದೇವಿ ಸ್ಥಿರವಾಗಿ. ಇಲ್ಲಿ ನಾವು ಏನು ಮಾಡೋದು, ಚರವಾಗಿ ನಾವೇನಾದ್ರು ಏನು ಮಾಡಬೇಕು. ಆದರೆ ಅದು ಮಾಡಿದ್ದು ಮಲಿನವಾಗಿರ್ತದೆ, ಅಂದರೆ ಮನಸ್ಸಿಗೆ ಅದು ಸರಿಯಾಗಿ ನಾಟುವುದಿಲ್ಲ, ಅದು ಸ್ಥಿರವಾಗಿ ನಿಲ್ಲುವುದಿಲ್ಲ. ಅದರಿಂದ ಅವಳಿಗೆ ಅಲ್ಲಿ ವಿಸರ್ಜನೆ ಆದ ನಂತರದಲ್ಲಿ ನಾವು ಇಟ್ಟಂತಹ ಪುಸ್ತಕಗಳನ್ನು ಓದುವುದರ ಮೂಲಕ ಅಥವಾ ಇಟ್ಟಿರುವಂತಹ ಇದರಲ್ಲಿ ಯಾವುದು ನಾವು ಪೆನ್ನು ಇತ್ಯಾದಿಗಳನ್ನು ಇಟ್ಟಿರ್ತೇವೆ, ಅಥವಾ ಬಳಪ ಅಂತ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು, ಪಾಟಿ ಬಳಪ ಅಂತ, ಅದರಲ್ಲಿ ಬರೆಸುವುದರಿಂದ ಅಥವಾ ಅದನ್ನು ಬರೆಯುವುದರಿಂದ ಸಹಿತವಾಗಿ ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ. ಅದು ಜ್ಞಾನವಾಗಿ ಅಂದರೆ ನಮಗೆ ಮುಂದೆ ಅನುಕೂಲವಾಗಿ ಉಳಿಯುವಂಥದ್ದು ಅಂತ. ಆದ್ದರಿಂದ ವಿದ್ಯಾದಶಮಿಯ ದಿವಸವೇ ಅಲ್ಲಿ ವಿಶೇಷವಾಗಿ ಮಕ್ಕಳಿಂದ ಬರೆಸುವಂತಹ ಕ್ರಮವನ್ನು ಇಟ್ಕೊಂಡಿದ್ದಾರೆ. ಆದ್ದರಿಂದ ಈ 3 ದಿವಸಗಳ ಕಾಲಿಗೆ ಶಾಲಾ ಕಾಲೇಜಿಗೂ ರಜೆ ಕೊಡುವಂತಹ ಪದ್ಧತಿ ಇದೆ. ಈ ತ್ರಿದಿನ ಅಂದರೆ ಸಾಧಾರಣವಾಗಿ ಅಕ್ಟೋಬರ್ ತಿಂಗಳಲ್ಲೇ ಬರೋದರಿಂದ ರಜೆ ಇದ್ದಿರುತ್ತೆ ಮಕ್ಕಳಿಗೆ. ಆದರೂ ಸಹಿತವಾಗಿ ಈ 3 ದಿವಸದ್ದು ರಜೆ ಕೊಡುವಂತಹ ಪದ್ಧತಿ ಇದೆ. ಕಾರಣ ಯಾಕೆಂದರೆ ಪುಸ್ತಕಾದಿಗಳನ್ನು ಪೂಜೆಗೆ ಇಡುವಂತಹ ಕ್ರಮ ಅಂತ. ಮತ್ತೊಂದು ವಿಶೇಷ ಏನು ಅಂತಂದರೆ, ಈ ಸಂದರ್ಭದಲ್ಲಿ ಜ್ಯೋತಿಷಜ್ಞರಾಗಲಿ ಮಂತ್ರವಾದಿಗಳಾಗಲಿ ಅಥವಾ ಮತ್ತೆ ಯಾವುದೇ ವಿಶೇಷವಾದಂಥ ಕಾರ್ಯಕ್ರಮಾದಿಗಳನ್ನು ಮಾಡುವಂಥವರು ಸಾಧಾರಣವಾಗಿ ಯಾವುದೇ ವಿಶೇಷ ಇದನ್ನು ಮಾಡೋದಿಲ್ಲ. ಈ ಸಂದರ್ಭದಲ್ಲಿ 3 ದಿವಸವೂ ವಿಶೇಷ ಪೂಜೆಗಳನ್ನು ಇಟ್ಕೊಂಡಿರ್ತಾರೆ. ನೋಡಿ, ಮಹಾನವಮಿ ಪೂಜೆ, ವಿಶೇಷವಾಗಿ ಇಲ್ಲಿ ಶಸ್ತ್ರಗಳ ಪೂಜೆ ಆಗುವಂಥದ್ದು ಇತ್ಯಾದಿಗಳನ್ನೆಲ್ಲ ಮಾಡುವಂತಹ ಪದ್ಧತಿ ಇದೆ. ಆದ್ದರಿಂದ ಈ ಪುಸ್ತಕಾದಿಗಳನ್ನು ಎಲ್ಲ ಪೂಜೆಗೆ ಇಟ್ಟಿರೋದ್ರಿಂದ ಅಕ್ಷರಾಭ್ಯಾಸಗಳನ್ನು 3 ದಿವಸ ಮಾಡಕೂಡದು. 4ನೇ ದಿವಸ ವಿದ್ಯಾದಶಮಿ, ವಿಜಯದಶಮಿ ದಿವಸನೇ ಮಾಡಬೇಕು. ಅದರಿಗೆ ದಶಮಿಗೆ ಭಾಳ ಮಹತ್ವವನ್ನು ಕೊಟ್ಟಿದ್ದಾರೆ. ಅಲ್ಲ, ಯಾವ ರೀತಿಯಾದಂತಹ ಪುಸ್ತಕ ಇಟ್ಟು ಪೂಜೆ ಮಾಡಬೇಕಾಗುತ್ತೆ? ನಾವು ಯಾವುದನ್ನು ಬಳಸ್ತೇವೆಯೋ, ಈಗ ಶಾಲಾ ಮಕ್ಕಳಾದರೆ ಅವರಿಗೆ ಮಕ್ಕಳಿಗೆ ಬೇಕಾದಂಥ ಕೊಟ್ಟಿರ್ತಾರೆ, ಪುಸ್ತಕಗಳು ಎಲ್ಲ ಇರುತ್ತೆ. ಅವರ ಈಗ 4ನೇ ಕ್ಲಾಸ್ನವರು ಆ ಕ್ಲಾಸಿಗೆ ಬೇಕಾದಂಥ ಪುಸ್ತಕಗಳನ್ನು ಏನು ಕೊಟ್ಟಿರ್ತಾರೋ ಅದನ್ನಷ್ಟೊಂದು ಪೂಜೆಗೆ ಇಡಬೇಕಾಗುತ್ತೆ. ಈಗ ನಾವು ಏನಾದರೂ ಧಾರ್ಮಿಕ ಗ್ರಂಥವನ್ನು ಓದ್ತೇವೆ, ರಾಮಾಯಣಾದಿಗಳನ್ನು ಓದ್ತೇವೆ ಅಥವಾ ಭಾಗವತವನ್ನು ಓದ್ತೇವೆ, ಅಂಥ ಪುಸ್ತಕಗಳು ಮನೆಯಲ್ಲಿದೆ ಹೇಳಾದರೆ ಅದನ್ನೆಲ್ಲ ಪೂಜೆಗೆ ಇಡಬೇಕಾಗುತ್ತೆ ಅವತ್ತಿನ ದಿವಸ. ಜ್ಯೋತಿಷಜ್ಞರು ಜ್ಯೋತಿಷಕ್ಕೆ ಸಂಬಂಧಪಟ್ಟಂತಹ ವರಾಹ ವೀರಾಚಾರ್ಯರು ಬರೆದಂತಹ ಬೃಹಜ್ಜಾತಕಕ್ಕೆ ಹೋರಾಶಾಸ್ತ್ರ ಇದ್ದರೆ ಅದನ್ನು, ಪ್ರಶ್ನೆ ಮಾರ್ಗಾದಿಗಳನ್ನು, ಇವುಗಳನ್ನೆಲ್ಲವನ್ನು ಪೂಜೆಗೆ ಇಟ್ಟಿರ್ತೇವೆ. ಅವತ್ತಿನ ದಿವಸ ಅದಕ್ಕೆ ಸಂಬಂಧಪಟ್ಟ ಯಾವುದನ್ನು ಮಾಡಬಾರ್ದು. ಜಾತಕವನ್ನು ನೋಡೋದಾಗಲಿ, ಆ 3 ದಿವಸದ ಕಾಲ, ಅಥವಾ ಪ್ರಶ್ನೆಯನ್ನು ಹೇಳೋದಾಗಲಿ, ಇವುಗಳನ್ನು ಯಾವುದನ್ನು ಮಾಡಕೂಡದು. ಯಾಕೆಂದರೆ ಆ ದೇವಿ ಪ್ರೀತ್ಯರ್ಥವಾಗಿ ನಾವು ಅದನ್ನು ಸಮರ್ಪಣೆ ಮಾಡಿರ್ತೇವೆ. ಆದ್ದರಿಂದ ಆ 3 ದಿವಸದವರೆಗೆ ಯಾವುದೇ ಇದು ಇಲ್ಲ. ಇನ್ನು ಅನಿವಾರ್ಯ ಪಕ್ಷದಲ್ಲಿ ಕೆಲವು ನಮಗೆ ಸಮಸ್ಯೆಗಳು ಬರ್ತದೆ. ಅನಿವಾರ್ಯ ಪಕ್ಷದಲ್ಲಿ ಈ ಜನನ ಮರಣ ಇತ್ಯಾದಿಗಳಲ್ಲಿ ಹುಟ್ಟಿದ ತಕ್ಷಣವೇ ಮಗು ಹುಟ್ಟಿತು, ಆ ಮಗುವಿನ ಜಾತಕ ಹೇಗೆ ಹೇಳ್ಕತ್ತೇಳಿ ಕೇಳೋದು ಇರ್ತದೆ. ಅಂತಹ ಪಕ್ಷದಲ್ಲಿ ಪಂಚಾಂಗವನ್ನು ನೋಡ್ಬೋದು. ಪಂಚಾಂಗವನ್ನು ನೋಡಿ ಇದು ನಕ್ಷತ್ರ ಶುದ್ಧಿ ಇದೆಯಾ ಇಲ್ಲೋ ಅಂತ ನೋಡಿ ಹೇಳ್ಬೋದು. ಅಥವಾ ಈಗ ಒಮ್ಮೆ ಯಾರು ಮರಣಿಸಿದರು, ಆ ಮರಣಿಸಿದಂತಹ ನಕ್ಷತ್ರ ತಿಥಿ ಸರಿಯಾಗಿದೆಯಾ ಇಲ್ವೋ ಅಂತ ನೋಡಿ ಹೇಳ್ಬೋದು. ಅಷ್ಟು ಬಿಟ್ಟರೆ ವಿಶೇಷವಾದಂಥ ಇದಕ್ಕೆ ಯಾವುದಕ್ಕೂ ಬಳಕೆ ಮಾಡೋದಿಲ್ಲ. ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡುವಾಗ ಈ ಕಾಳರಾತ್ರಿಯಲ್ಲಿ ತಾಯಿ ದುರ್ಗೆ ಯಾರನ್ನಾದರೂ ಸಂಹಾರ ಮಾಡುವಂತಹ ಹಿನ್ನೆಲೆ ಇದೆಯಾ? ಖಂಡಿತವಾಗಿಯೂ ಇದೆ. ಯಾಕೆಂತಂದರೆ ಶುಂಭ ನಿಶುಂಭಾದಿಗಳನ್ನು ಸಂಹಾರ ಮಾಡಿದಂಥವಳು ಇವಳು ಕಾಳರಾತ್ರಿ ಆಗಿರ್ತಾಳೆ. ಆದ್ದರಿಂದ ಕತ್ತಲೆಯಲ್ಲಿ ಬೆಳಕನ್ನು ಕಂಡು ಕತ್ತಲೆಯ ಸ್ವರೂಪದಲ್ಲಿರುವಂತಹ ಏನು ಹಸುರನ್ನೆಲ್ಲ ಧ್ವಂಸ ಮಾಡಿರುವಂಥವಳು ಕಾಳರಾತ್ರಿ ಅಂತ. ಆದ್ದರಿಂದ ಆ ಚಿಹ್ನೆಯ ರೂಪದಲ್ಲಿ ಏನು ಮಾಡಿದಾಳೆ ಅಂದರೆ, ಪ್ರತಿಯೊಂದು ಇದು ಯಾವುದೋ ರುಂಡವನ್ನು ಎಲ್ಲವನ್ನು ತನಗೆ ಅದನ್ನು ಹಾರವನ್ನಾಗಿ ಮಾಡಿ ಕುತ್ತಿಗೆ ಹಾಕಿಕೊಂಡಿರ್ತಾಳೆ. ಅದನ್ನು ಆನಂತರದಲ್ಲಿ ಕೈಯಲ್ಲೂ ಸಹಿತವಾಗಿ ಒಂದು ರುಂಡವನ್ನು ಹಿಡ್ಕೊಂಡಿರ್ತಾಳೆ. ಅಂತಹ ಚಿತ್ರವನ್ನೇ ನಾವು ನೋಡುವಂಥದ್ದು. ಆದ್ದರಿಂದ ಆ ಧ್ಯಾನ ಶ್ಲೋಕದಲ್ಲೂ ಸಹಿತವಾಗಿ ಅದೇ ರೀತಿಯಲ್ಲಿ ಬರ್ತದೆ. ಸ್ವರೂಪವನ್ನು ನಾವು ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಅದೇ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗ್ತದೆ ಅಂತ. ಇಲ್ಲಿ ಬೆಳಗ್ಗೆ ಸರಸ್ವತಿಯನ್ನು ಪ್ರತಿಷ್ಠಾಪಿಸಿದ್ರೆ ಸಂಜೆ ಹೊತ್ತಿಗೆ ದುರ್ಗೆಯನ್ನು ಪೂಜಿಸ್ತಾರೆ. ಹಾಗಾದರೆ ಯಾವ ಪುಷ್ಪವನ್ನು ಬಳಸಬೇಕಾಗುತ್ತೆ? ನೋಡಿ, ವಿಶೇಷವಾಗಿ ಸರಸ್ವತಿ ಅಲ್ಲಿ ಯಾ ಕುಂದೇಂದು ತುಷಾರಹಾರ ಧವಲ, ಯಾ ಶುಭ್ರವಸ್ತ್ರಾನ್ವಿತ, ಯಾ ವೀಣಾ ವರದಂಡ ಮಂಡಿತಕರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರವೃತ್ತಿಭಿಃ ದಿವೇ ಸದಾ ಪೂಜಿತ, ಸಾಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ. ಈ ರೀತಿಯಲ್ಲಿ ನಾವು ಹೇಳ್ತೇವೆ. ಯಾ ಕುಂದೇಂದು ತುಷಾರಹಾರ ಧವಲ ಅಂದರೆ ಕುಂದ ಪುಷ್ಪ ಹೇಳೋದು ಬಹಳ ವಿಶೇಷವಾಗಿರುವಂಥದ್ದು. ಅದು ದೇವತಾ ಪುಷ್ಪದಲ್ಲಿ ಹೇಳಿರುವಂಥದ್ದು. ಪಾರಿಜಾತ ಪುಷ್ಪ, ಕುಂದ ಪುಷ್ಪ ಮತ್ತು ಮಂದಾರ ಪುಷ್ಪ, ಇದು ದೇವತೆಗಳಿಗೆ ಭಾಳ ಪ್ರೀತಿಯಂತೆ. ಆ ಕುಂದ ಪುಷ್ಪವನ್ನು ಧಾರಣೆ ಮಾಡುವವಳು ಯಾರು? ಇವಳು ಸರಸ್ವತಿ ದೇವಿ ಅಂತ. ಆ ಕುಂದ ಪುಷ್ಪ ಇಲ್ಲಿ ಭೂಲೋಕದಲ್ಲಂತೂ ಸಿಗೋದಿಲ್ಲ. ಇಲ್ಲಿ ಕುಂದ ಪುಷ್ಪ ಯಾವುದಕ್ಕೆ ಹೇಳ್ತೇವೆ ನಾವು? ವಿಶೇಷವಾಗಿ ಕಮಲ ಪುಷ್ಪಕ್ಕೆ ಹೇಳ್ತೇವೆ. ಆ ಕಮಲ ಪುಷ್ಪವನ್ನು ಸಮರ್ಪಣೆ ಮಾಡುವುದರಿಂದ ಅಥವಾ ಇಂದೀವರ ಪುಷ್ಪವನ್ನು ಸಮರ್ಪಣೆ ಮಾಡುವುದರಿಂದ, ಇಂದೀವರ ಅಂತಂದರೆ ಈ ಕಮಲ ಪುಷ್ಪದಲ್ಲೇ ಬಹಳ ವಿಶೇಷತೆ ಇದೆ. ನಾವು ಕಮಲ ಹೇಳಿದ ತಕ್ಷಣದಲ್ಲಿ ಕಮಲ ಸಿಗೋದಿಲ್ಲ ಇಲ್ಲಿ.
ಇಲ್ಲಿ ಸಿಗ್ತಾ ಇರೋದು ಕಮಲವೂ ಅಲ್ಲ. ಯಾಕಂದರೆ ಸಹಸ್ರಪತ್ರಂ ಕಮಲಂ ಶತಪತ್ರಂ ಕುಶೇಷಿಯಂ ಅಂತ ಹೇಳಿದ್ದಾರೆ. 1,000 ದಳವುಳ್ಳದ್ದು ಯಾವುದೋ ಅದು ಕಮಲ ಪುಷ್ಪ, 100 ದಳವುಳ್ಳದ್ದಕ್ಕೆ ಕುಶೇಷಿಯ ಅಂತ ಹೆಸರು. ಇಲ್ಲಿ ನಮಗೆ ಸಿಗುವಂಥಲ್ಲ ತಾವರೆ ಹೂಗಳು, ಅದರಲ್ಲೇ ಭಾಳ ವಿಶೇಷತೆ ಇದೆ. ಯಾಕೆಂದರೆ ಇಲ್ಲಿ ಇಂದೀವರ ಹೇಳುವಂಥದ್ದು, ಬುಡದಲ್ಲೆಲ್ಲ ಬೆಳ್ಳಗಿದ್ದು ತುದಿ ಭಾಗ ಕೆಂಪಾಗಿರುವಂಥದ್ದು ಇಂದೀವರ ಅಂತ ಹೇಳುವಂಥದ್ದು, ರಕ್ತೋತ್ಪಲ ಅಂತ ಹೇಳ್ತದೆ. ಕೆಂಪು ಬಣ್ಣವುಳ್ಳದ್ದು ರಕ್ತೋತ್ಪಲ ಹೇಳುವಂಥ ಹೂವು, ಅದು ನೀಲ ಇರುವಂಥದ್ದು ನೀಲೋತ್ಪಲ ಹೇಳುವಂಥ ಹೂವು, ಉತ್ಪಲ ಅಂತಂದರೆ ಕಮಲದ ಹೂವು ಅಂತ. ಹೀಗಾಗಿ ಅಂತಹ ಪುಷ್ಪಗಳನ್ನು ಸಮರ್ಪಣೆ ಮಾಡೋದ್ರಿಂದ ಈ ಕಾಳರಾತ್ರಿ ಬೇಗನೆ ತೃಪ್ತಿ ಆಗ್ತಾ ಇರುತ್ತೆ. ಗುರುಜಿ, ಕಾಳರಾತ್ರಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಜೊತೆಗೆ 2 ದೇವಿಯ ರೂಪ ಆಚರಣೆಯನ್ನು ತಿಳಿಸ್ಕೊಟ್ರಿ, ಸರಸ್ವತಿ ಪ್ರತಿಷ್ಠಾಪನೆ ಹಾಗೂ ಕಾಳರಾತ್ರಿಯ ಪೂಜೆ. ಧನ್ಯವಾದ. ನಮಸ್ಕಾರಗಳು. ವೀಕ್ಷಕರೇ, ಕಾಳರಾತ್ರಿಯನ್ನ ಶುಭಂಕರಿ ಅಂತ ಕೂಡ ಕರೆಯಲಾಗುತ್ತೆ. ಹಾಗಾದರೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.